ಸಾಕು ಕೂತ್ಕೋ. ಅದು ಕಮಿಷನರ್ ಒಂದು ಮುಖ್ಯವಾದ ಕೇಸ್ ಬಗ್ಗೆ ಮಾತಾಡೋದಕ್ಕೆ ಫೋನ್ ಮಾಡಿದ್ರು. ನೀನು ಕೇಸ್ ತಗೊಳ್ಳೋದೇ ಆದ್ರೆ ಮೊದಲು ಮದುವೆ. ಅಮ್ಮ, ಹುಡುಗಿನ ರೆಡಿಮೇಡ್ ಶಾಪಿಂದ ತರ್ತೀಯಾ? ನಾನು ಹುಡುಗಿನ ಹುಡುಕಾಯ್ತು, ಜಾತ್ಕಾನು ಓಕೆ ಆಯ್ತು. ಹಾಗಾದ್ರೆ ನಾ ಹುಡುಗಿ ನೋಡೋದು ಬೇಡ, ಸ್ಟ್ರೇಟ್ ಮಂಟಪಕ್ಕೆ ಬಂದ್ಬಿಡ್ತೀನಿ. ನೀ ನೋಡ್ತಾ ಇದ್ರೆ ಹಾಗಪ್ಪ, ನಾಳೆನೆ ಹೋಗ್ತಾ ಇದ್ದೀವಿ, ಅದಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಪೂಜೆ. ಸರಿ, ಹುಡುಗಿ ಯಾರು, ಯಾವ ಊರು? ಹುಡುಗಿ ಹೆಸರು ಸತ್ಯಭಾಮ, ಊರು ಮೈಸೂರು, ಲ್ಯಾಂಡ್ ಡೆವಲಪರ್ ವಿಶ್ವನಾಥರವರ ಒಬ್ಳೇ ಮಗಳು. ಹುಡುಗಿ ನಿನ್ನ ಹಾಗೆ ತುಂಬಾ ಧೈರ್ಯವಂತ. ಭೂತ ಅಂದ್ರೆ ಹೆದರಿಕೆ ಇರೋಳು ಇಂಥ ಭೂತದ ಸಿನಿಮಾ ಎಲ್ಲ ಯಾಕೆ ನೋಡ್ಬೇಕು? ಬರೀ ಭೂತ ಅಲ್ಲಮ್ಮ, ಅದ್ಭುತವಾದ ಥ್ರಿಲ್ ಸಿಗುತ್ತೆ. ಸಿನಿಮಾ ಅಂದ್ರೆ ಟೆನ್ಷನ್ ಇರ್ಬೇಕು, ಶಾಕಿಂಗ್ ಇರ್ಬೇಕು, ಒಂದೊಂದ್ ಸೀನು ಭಯ ಬೀಳಿಸ್ಬೇಕು. ಇದನ್ನೆಲ್ಲ ನೋಡೋದು ರಾತ್ರಿ ಮಲಗಿದಾಗ ವಿಚಿತ್ರವಾಗಿ ನನ್ನನ್ನು ತಪ್ಕೊಂಡು ಏಯ್, ನಿನ್ ಕಾಟದಿಂದ ನಾನ್ ಬಚಾವಾಗ್ಬೇಕು ಅಂದ್ರೆ ಮೊದ್ಲು ನಿನಗ್ ಮದ್ವೆ ಮಾಡಿ ಆಚೆ ಕಳಿಸ್ಬೇಕು ಕಣೆ. ಮಗಳಿಗೆ ಅರ್ಜೆಂಟ್ ಮದುವೆ ಮಾಡಕ್ ರೆಡಿ ಆಗಿದ್ದಾರೆ ಅಂದ್ರೆ ಆ ಹುಡುಗಿ ಏನಾದ್ರೂ ಲವ್ ಗಿವ್ ಮಾಡಿ ಅದು ಅವ್ರ ಮನೆಗೆ ಗೊತ್ತಾಗಿ ಆ ಹುಡುಗಿ ನನ್ ತಲೆಗೆ ಏನಾದ್ರೂ ಗಂಟ್ ಕಟ್ಟಕ್ ನೋಡ್ತಾ ಇದ್ದೀರಾ? ಪ್ರೀತಿ ಗೀತಿ ಏನೂ ಇಲ್ವಂತೆ. ಹೆತ್ತೋರ್ ನೀವು ನನಗ್ ಒಳ್ಳೆ ವರನ್ನೇ ಹುಡುಕ್ತೀರಾ, ಮತ್ತ್ಯಾಕ್ ನಾನ್ ಲವ್ ಗಿವ್ ಅಂತ ತಲೆ ಕೆಡಿಸ್ಕೊಳ್ಳಿ ಅಂತ ನನ್ನನ್ನೇ ಪ್ರಶ್ನೆ ಕೇಳಿದ್ಲು. ಯಾಕ್ರಿ, ಅವಳ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಹೌದು, ಅವಳ ಹಿಂದೆ ಯಾರೋ ನಮ್ಮ ಹುಡುಗರು ಹೇಳ್ತಾ ಇದ್ರು. ನಿಮ್ ಹುಡುಗರಿಗೆ ಹೇಳಿ ಲ್ಯಾಂಡ್ ಡಾಕ್ಯುಮೆಂಟ್ದು ಖಾತೆ ಕಂದಾಯ ಎಲ್ಲ ಚೆಕ್ ಮಾಡೋ ತರ ನನ್ ಮಗಳನ್ನ ಚೆಕ್ ಮಾಡಬೇಡಿ ಅಂತ. ಅವಳು ಪ್ಯೂರ್ ಗೋಲ್ಡ್. ಮೇಡಮ್ ಮೇಡಮ್, ನಾನು ನಿಮ್ ದೊಡ್ಡ ಫ್ಯಾನು. ಟಿವಿಲಿ ಅದೆಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ, ಅದು ಎಷ್ಟು ತರ ಅಡಿಗೆಗಳನ್ನ ಹೇಳ್ಕೊಡ್ತೀರಾ ಮೇಡಮ್ ನೀವು. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಕಾಂಟಿನೆಂಟಲ್, ಸ್ಪ್ಯಾನಿಷು, ಜಾಪನೀಸು, ಇಟಾಲಿಯನ್ಸು. ಮಧ್ಯಾಹ್ನ ಆಯ್ತು ಅಂದ್ರೆ ಟಿವಿಲಿ ಹೆಣ್ಮಕ್ಳೆಲ್ಲ ನಿಮ್ ಕಾರ್ಯಕ್ರಮನೇ ನೋಡೋದು. ನಮ್ಮ ಏರಿಯಾ ತುಂಬಾ ನಿಮ್ ಫ್ಯಾನ್ಸೇ ಮೇಡಮ್. ಎಲ್ರು ನನ್ನ ಜಾಮ್ ಬಾಟಲ್ ನೋಡೋ ತರ ನೋಡ್ತಿದಾರಲ್ಲ, ಅದರಲ್ಲೇ ಗೊತ್ತಾಗ್ತಿದೆ. ನಾವು ಬಂದಿರೋದು ಹೆಣ್ಣು ನೋಡೋದಕ್ಕೆ, ನಿನ್ ಕಾಮಿಡಿ ಕೇಳೋದಕ್ಕಲ್ಲಮ್ಮ. ಕಾಮಿಡಿನಾ? ನಮ್ ಶಂಖನ ನಾವೇ ಓದಿದ್ರೆ ವೇಸ್ಟ್, ಇನ್ನೊಬ್ರು ಓದಿದ್ರೇನೆ ಬೆಸ್ಟ್. ಅಮ್ಮ ಪಂಚ್ ಸಾಕು, ಹುಡುಗಿನ ಬರೋದ್ ಕೇಳಮ್ಮ. ಹುಡುಗಿನ ನಾವು ಕರೆದ್ರೆ ಲೂಸರ್, ಅವಳೇ ಬಂದ್ರೆ ಸೂಪರ್, ಅದೇ ನಮ್ ಪವರ್. ಸರಳ, ಹೋಗಿ ಸತ್ಯಭಾಮನ್ ಕರ್ಕೊಂಬ. ನೀವೇ ಕರ್ಕೊಂಡ್ ಬನ್ರಿ, ನಾನು ಇವ್ರ ಹತ್ರ ಮಾತಾಡ್ಬೇಕು. ಟೈಮ್ ಅಡ್ಗೆ ಮನೆ ಅನ್ಸಯ್ಯಮ್ಮ, ನಮ್ ಬೀಗ್ರಾಗ್ತಿದ್ದಾರೆ. ಓಹೋ, ಲೇಡೀಸ್ ಸಾಮ್ರಾಜ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಫೋಟೋನಾ? ಬಂದೆಮ್ಮ, ಬಂದೆ. ಫೋಟೋ ತಗೋಬೇಕಾ? ಬೇಡ ಬೇಡ, ಬಾಮ ಬೇಗ ಬಾ. ಶಿವ ಬಾ, ಇಲ್ಲಿ ಫೋಟೋ ತಗೋಬೇಕು. ಏನಮ್ಮ ಇದು? ಫೋಟೋ ತಗೋ, ಫ್ಯಾನ್ಸ್ಗಳು. ನೆಕ್ಸ್ಟ್. ಓಕೆ ಬಾಬಾ ಬಾ. ನೆಕ್ಸ್ಟ್ ಹುಡುಗಿ ಬಂದ್ರು. ಓಕೆ, ಹುಡುಗಿ ಬಾ. ಇವಳು ನನ್ನ ಮಗಳು. ಓ ಸತ್ಯ. ಅಯ್ಯೋ, ಈರುಳ್ಳಿ ಹಲ್ವಾ ತರ ಇದ್ದಾಳಲ್ಲ. ಈರುಳ್ಳಿ ಹಲ್ವಾನ? ಶಿವ ಬಾರೋ, ಬಾ ಬಾಪ ಇಲ್ಲಿ. ಇಬ್ಬರನ್ನು ಸೇರಿಸಿ ಒಂದು ಫೋಟೋ ತಗೋ. ನೋಡ್ದ್ಯಾ, ಲೈವ್ ಕ್ಯಾಮರಾದಲ್ಲೇ ಹುಡುಗಿ ನೋಡ್ಬಿಟ್ಟ. ನಾನ್ ನಿಮಗಿಷ್ಟ ಆದ್ನಾ? ಸತ್ಯ, ಯಾಕಮ್ಮ? ಅವ್ರು ನನ್ನ ನೋಡಕ್ ತಾನೇ ಬಂದಿರೋದು. ನನಗವ್ರು ನೋಡಿದ ತಕ್ಷಣ ಇಷ್ಟ ಆದ್ರು. ಅವ್ರಿಗೂ ನಾನು ಇಷ್ಟ ಆದ್ರೆ ನೀವೆಲ್ಲ ಮುಂದಕ್ಕೆ ಪ್ರೊಸೀಡ್ ಮಾಡ್ಬೋದಲ್ಲ. ಏನ್ ಸರ್? ಶಿವ. ಹಾ ಶಿವ, ನಾನ್ ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ನಾಟ್ ಅಟ್ ಆಲ್. ನನಗೂ ನೀವು ಇಷ್ಟ ಆಗಿದೆ. ಇನ್ಫ್ಯಾಕ್ಟ್ ಐ ಲೈಕ್ ಯರ್ ಬೋಲ್ಡ್ನೆಸ್. ಥ್ಯಾಂಕ್ಸ್. ಐ ಆಮ್ ಸೋ ಹ್ಯಾಪಿ ಮಾ. ನನ್ ಮಗನು ನಿಂತರಾನೇ ಸ್ಟ್ರೈಟ್ ಫಾರ್ವರ್ಡ್. ನಿಮ್ ಜೋಡಿ ಜಿಂಜರ್ ಪೇಸ್ಟ್ ಗಾರ್ಲಿಕ್ ಪೇಸ್ಟ್ ತರ ಮೇಡ್ ಫಾರ್ ಈಚ್ ಅದರ್. ನೀವಿಬ್ರು ಫ್ರೆಂಡ್ಲಿ ಆಗಿರ್ತೀರಾ ಅಂದ್ರೆ ನಿಮ್ ಮಾತಲ್ಲೇ ಗೊತ್ತಾಗುತ್ತೆ. ನಿಮ್ ಜೊತೆ ಯಾರ್ಯಾರು ಫೋಟೋ ತೆಗೆಸ್ಕೋತೀವಿ ಅಂದಾಗ ಇವ್ರೇ ತೆಗೆದ್ರಲ್ಲ, ಅದರಲ್ಲೇ ಗೊತ್ತಾಗತ್ತೆ ಇವ್ರು ಎಷ್ಟು ಫ್ರೆಂಡ್ಲಿ ಅಂತ. ಅಮ್ಮ, ಯಾರಲ್ಲಮ್ಮ, ಅವರೆಲ್ಲ ನಮ್ಮ ಫ್ಯಾನ್ಸ್ಗಳು. ಫ್ಯಾನ್ಸಾ? ಹಾಗಾದ್ರೆ ನೀವು
ಏನಮ್ಮ ನಿನ್ನ ಟಿವಿ ನೋಡೋದಿಲ್ವಾ? ಓ ನೀವ್ ಸೀರಿಯಲ್ ಮದರಾ? ನೋ ನೋ ನೋ, ಒರಿಜಿನಲ್ ಮದರ್. ಟಿವಿನಲ್ಲಿ ಮಧ್ಯಾಹ್ನ 12 to 2 ಅಡಿಗೆ ಮನೆ ಪ್ರೋಗ್ರಾಮ್. ಅಮ್ಮನ್ ಕೇಳು ಹೇಳ್ತಾರೆ, ಆಲ್ ಟೇಪ್ ಅಡಿಗೆ ಮನೆ ಅನಸೂಯ ವಿತ್ ಪಂಚಸ್. ಮನೆಗ್ ಬಾ, ಅಡಿಗೆ ಮಾಡೋದು ಹೇಳ್ಕೊಡ್ತೀನಿ. ನಿಂಬೆಕಾಯಿ ತರ ಇರೋ ನೀನು ಕುಂಬಳಕಾಯಿ ತರ ಆಗೋಗ್ತೀಯ. ಸಾರಿ ಅಮ್ಮ, ಆಕ್ಚುಲಿ ನನಗೂ ಅಡ್ಗೆಗೂ ತುಂಬಾ ದೂರ. ಓ, ಟಿವಿಲಿ ಒಳ್ಳೆ ಫಿಲ್ಮ್ ಇದ್ರೆ ನೋಡ್ತೀನಿ, ಅದ್ರಲ್ಲೂ ಹಾರರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಊಟದಲ್ಲಿ ನಾನ್ ವೆಜ್ ಇಷ್ಟ. ನೀನು ನನ್ ಮಗನ್ ತರಾನೇ, ನೀವಿಬ್ರು ಪೂರಿ ಸಾಗು ತರ ಮ್ಯಾಚಿಂಗ್ ಆಗಿರ್ತೀರಾ. ಅಲ್ಲ, ನಾವೇ ಮಾತಾಡ್ತಾ ಇದ್ರೆ ಹೇಗೆ? ಅವರಿಬ್ರು ಏನಾದ್ರೂ ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋದಿದ್ರೆ. ಅಮ್ಮ, ಅದೆಲ್ಲ ನಿಮ್ ಕಾಲ. ಅವ್ರ ಹತ್ರ ಐಫೋನ್ ಇದೆ ಅಲ್ವಾ, ಫೇಸ್ ಟೈಮ್ ಅಲ್ಲಿ ಮಾತಾಡ್ಕೋತೀವಿ. ನಿಮಗೇನಾದ್ರೂ ಅರ್ಜೆಂಟ್ ಇದ್ರೆ ಬೇಗ ಮದ್ವೆ ದಿನ ಫಿಕ್ಸ್ ಮಾಡ್ಬಿಡಿ. ಅರ್ಜೆಂಟ್ ಇರೋದು ನಮ್ಗೋ ನಿಮ್ಗೋ? ಸೂಪರ್. ಒಳ್ಳೆ ದಿನ ನೋಡಿ ನಾನೇ ಬೇಗ ಹೇಳ್ತೀನಿ. ಹಾಯ್ ಸತ್ಯ. ಏನ್ರಿ ನೀವು ಈಗ್ಲೇ ನನ್ ಫೋನ್ ಅವಾಯ್ಡ್ ಮಾಡ್ತಿದ್ದೀರಾ? ಐ ಆಮ್ ಸಾರಿ, ನಾವು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದ್ದೆ, ಅದಕ್ಕೆ ನಿನ್ ಕಾಲ್ ಅಟೆಂಡ್ ಮಾಡಕ್ಕಾಗಿಲ್ಲ. ಹೇಳು, ಏನ್ ವಿಷಯ? ಹ? ಏನ್ರಿ ಫೋನ್ ಅಲ್ಲೇ ಆಕಾಶ, ಗಿಡ, ಮರ, ಹೂ, ಬಿಲ್ಡಿಂಗ್ ಎಲ್ಲ ತೋರಿಸ್ತಾ ಇದ್ದೀರಾ? ಏನಾಯ್ತು? ಸರ್, ನನ್ ಚೈನ್ ಕಿತ್ಕೊಂಡು ಓಡ್ ಹೋಗ್ತಿದ್ದಾರೆ ಸರ್. ಕೇಳಿಸ್ಕೊಂಡಿಲ್ಲ? ಎಸ್. ಈಗ ಕಾಲ್ ಕಟ್ ಮಾಡ್ಲಾ ಇಲ್ಲ ಹೋಗಿ? ಬೇಡ ಬೇಡ, ಹಾಗಾದ್ರೆ ಫೋನ್ ಕಟ್ ಮಾಡ್ಬೇಡಿ. ನಿಮ್ ಲೈವ್ ಆಕ್ಷನ್ ಅನ್ನ ನೋಡ್ಬೇಕು. You want to watch the action? Stay and watch. ಸೂಪರ್. ಎಷ್ಟೊತ್ತು ನಾನು ರನ್ನಿಂಗ್ ನೋಡಿದೆ. ಜಸ್ಟ್ ವಾಚ್. Don't worry. Hey, call cut ಮಾಡಬೇಡಿ.
ಕೊಡು. ತಗೊಳ್ಳಿ. ಗಂಡನ ಮೇಲೆ ಭಕ್ತಿ ಇದ್ರೆ ಅದನ್ನ ಮನ್ಸಲ್ಲಿಟ್ಕೋಬೇಕು. ಈ ರೀತಿ 150 ಗ್ರಾಮ್ ಒಡವೆಲಲ್ಲ. ತಗೊಳ್ಳಿ. ಅಮ್ಮ, ಯಾಕಮ್ಮ ಯಾವಾಗಲೂ ಮುಖ ನಗ್ನಗ್ತಾ ಪೊಟೆಟೋ ತರ ಇರೋದು? ಇವತ್ತು ಆಗುರ್ಕೊಯ್ ತರ ಬಿಟ್ಟಿದೆ. ನಾನೇನ್ ಸತ್ಯನ ಕರ್ಕೊಂಡು ಡೆಲ್ಲಿಗೋ ಬಾಂಬೆಗೋ ಹೋಗ್ತಾ ಇದ್ದೀನಿ. ಇಲ್ಲಿಂದ 2.5 ಗಂಟೆ ಟ್ರಾವೆಲ್. ಮೈಸೂರಿಗೆ ಹೋಗ್ತಾ ಇದ್ದೀನಿ. ನಿಮ್ಮ ಅತ್ತೆ ಮನೇನು ಮೈಸೂರು ತಾನೆ? ನೀನ್ ಅಲ್ಲಿ ಹೋಗಿ ಮನೆ ಎಳಿನಾಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀವಿ ಅಂತ ಚಿಂತೆ ನನಗೆ. ಅಮ್ಮ, ನಾವೊಂದ್ ಕೇಸ್ ವಿಷಯವಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ನಾನಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮ ಅತ್ತೆ ಮಾವನ್ಗೂ ಈ ವಿಷಯ ಗೊತ್ತಿಲ್ಲ. ಸತ್ಯನ್ಗೂ ಹೇಳ್ಬಾರ್ದು ಅಂತ ಹೇಳಿನೇ ಕರ್ಕೊಂಡು ಹೋಗ್ತಾ ಇರೋದು. ಏನಪ್ಪ ಇದು? ಎಲ್ರು ಮದುವೆ ಆಗಿ ಹೆಂಡತಿನ ಕರ್ಕೊಂಡು ಫಾರ್ನ್ಗೋ ಇಲ್ಲ ಹಿಲ್ ಸ್ಟೇಷನ್ಗೋ ಮೊದಲು ಹನಿಮೂನ್ ಹೋಗ್ತಾರೆ. ನೀನ್ ನೋಡಿದ್ರೆ ನನ್ ಸೊಸೆನ ಅವಳ ಹುಟ್ಟೂರ್ಗೆ ಕರ್ಕೊಂಡು ಹೋಗ್ತಿದ್ಯಲ್ಲಪ್ಪ. ಓ, ಅದ ನಿನ್ ಫೀಲಿಂಗು? ಅಷ್ಟೇ ಅಲ್ಲ, ಅಡಿಗೆ ಮಾಡೋದ್ರಲ್ಲಿ ನಾನು ಎತ್ತಿದ ಕೈ. ಈ ಆಲ್ ಟೈಮ್ ಅಡಿಗೆ ಮನೆ ಅನಸೂಯ ಕೈಯಾರೆ ಒಳ್ಳೆ ಅಡಿಗೆ ಮಾಡಿ ಇನ್ನೂ ನಾ ಸೊಸೆಗೆ ಬಡ್ಸಿಲ್ಲ. ನಾನೇನವ ಮಾಡ್ಲಿ? ನೀ ಎಲ್ರಿಗೂ ಹೇಳ್ತಿರ್ತೀಯಲ್ಲ, ನನ್ ಮಗ ಒಂದ್ ಕೆಲ್ಸ ಕೈ ಇಟ್ರೆ ಅದನ್ನ ಮುಗಿಸೋರ್ಗು ನಿದ್ರೆ ಮಾಡಲ್ಲ ಅಂತ. ಒಂದ್ 6 ತಿಂಗಳಷ್ಟೇ, ಆದಷ್ಟು ಬೇಗ ಮುಗಿಸ್ಬಿಟ್ಟು ಚಕ್ ಅಂತ ಬಂದ್ಬಿಡ್ತೀನಿ. ಅಯ್ಯೋ ದೇವ್ರೆ, 1 ವಾರ ಇಲ್ಲ 10 ದಿನ ಅಂತ ಹೋಗ್ತಿದ್ದೆ, ಹೀಗೇನ ದಿಢೀರ್ ಅಂತ ಹಿಂಗ್ ಹೇಳ್ತಿದ್ದಿಲ್ಲಪ್ಪ. ನೀ ಏನ್ ಹೆದರ್ಕೋಬೇಡಮ್ಮ. ಮನೆ ಕಾವಲ್ಗಂತ ನಮ್ ಡಿಪಾರ್ಟ್ಮೆಂಟ್ ನವರು ಅರೇಂಜ್ ಮಾಡಿದೀನಿ. ನನ್ ಬಗ್ಗೆ ಚಿಂತೆ ಮಾಡ್ಬೇಡಪ್ಪ. ರೆಡಿ ಮಿಕ್ಸ್ ತರ ಈ ನನ್ ಡಿಪಾರ್ಟ್ಮೆಂಟ್ ಯಾವಾಗಲೂ ನನ್ ಜೊತೆಲಿರುತ್ತೆ. ಅದು ಹಗಲು ಹೊತ್ತಮ್ಮ, ರಾತ್ರಿ ಹೊತ್ತು. ಸರಿ ಬಿಡಪ್ಪ. ನನ್ ಸೊಸೆನ ಮೈಸೂರಲ್ಲಿ ಯಾವ ಅರಮನೆಯಲ್ಲಿ ಇಟ್ಟಿರ್ತೀಯ? ಯಾವ ಅರಮನೆನೂ ಅಲ್ಲ. ನನ್ ಫ್ರೆಂಡ್ ಸೂರ್ಯ ಅದನ್ನಲ್ಲ, ಅವನೊಂದ್ ಮನೆ ನೋಡಿಟ್ಟಿದ್ದಾನೆ. ಇವಾಗ ಸ್ಟ್ರೈಟ್ ಆಗಿ ಅಲ್ಲೇ ಹೋಗೋದು. ಹೋಗ್ ಬರ್ಲಾ? ಸರಿ ಸರಿ ಬರ್ತೀನತ್ತೆ. ಹೋಗ್ಬಮ್ಮ. ಹಾಯ್ ಡೂಡ್. ಏನೋ ಹೊಸ ಮದುವೆ ಗಂಡು, ಹೇಗಿದೆಯೋ? ಚೆನ್ನಾಗಿದ್ದೀನಿ ಕಣ. ನಿನ್ ಕೆಲ್ಸದ ಬಗ್ಗೆ ನಿನ್ ಹೆಂಡತಿಗೆ ಹೇಳ್ದೆ? ಇಲ್ಲ ಕಣ, ನಮ್ ತಂದೆಯವ್ರ ಎಕ್ಸ್ಪೋರ್ಟ್ ಕಂಪ್ನಿ ನೋಡ್ಕೊತಾ ಇದೆ ಅಂತ ಸುಳ್ಳು ಹೇಳಿದ್ದೀನಿ. ಇವಾಗ ಒಂದ್ 6 ತಿಂಗಳಿಗೆ ಒಂದ್ ಕ್ವಾರಿನ ಕಾಂಟ್ಯಾಕ್ಟ್ ತಗೊಂಡಿದ್ದೀನಿ ಅಂತ ನಂಬಿಸಿದ್ದೀನಿ. ಒಂದ್ 2 ಅವರ್ಸ್ ಅಲ್ಲಿ ಇರ್ತೀನಿ. ಎಲ್ಲ ರೆಡಿ ಇದೆ ತಾನೆ? ನಿನ್ ಮನೆ ಯಾವಾಗ್ಲೂ ರೆಡಿ ಮಗ. 1 ಎಕರೆಲ್ಲಿರೋ ಇಂಡಿವಿಜುವಲ್ ಹೌಸ್. ಅಕ್ಕಪಕ್ಕ ಯಾವುದೇ ತೊಂದರೆ ಇಲ್ಲ, ಬಾಡಿಗೆನೂ ಕಮ್ಮಿ. ಅದು ಅಲ್ಲದೆ 4 ವರ್ಷದಿಂದ ಆ ಮನೆ ಖಾಲಿನೇ ಇದೆ. ಒಬ್ರು ಬಾಡಿಗೆಗೆ ಬರ್ತಾ ಇಲ್ಲ. ಯಾಕೆ? ಆ ಮನೆ ಹಿಂದೆ ಒಂದ್ ಸ್ಮಶಾನ ಇದೆ. ಆ ಸ್ಮಶಾನಕ್ಕೆ ಹೆದರಿ ಯಾರು ಆ ಮನೆಗೆ ಬರ್ತಿಲ್ಲ. ಅದರಿಂದಲೇ ಆ ಮನೆ ಓನರ್ ಕಮ್ಮಿ ಬಾಡಿಗೆ ಕೊಡ್ತಿರೋದು. ನನ್ನ ಆ ಮನೇಲಿ ಇರು ಅಂದ್ರೆ ನಾನ್ ಧಾರಾಳವಾಗಿ ಹೋಗಿರ್ತಿದ್ದೆ. ಅಷ್ಟು ಚೆನ್ನಾಗಿದೆ ಕಣೋ. ನೀನೇನಾದ್ರೂ ಭೂತ ಪಿಶಾಚಿಗೆ ಹೆದರೋದಿದ್ರೆ ಈಗ್ಲೇ ಹೇಳ್ಬಿಡು. ನಾನು ಬೇರೆ ಮನೆ ನೋಡ್ತೀನಿ. ನಾನ್ ನಿಮಗೆ ಹೇಳಿದ್ನಲ್ಲ, ನನಗ್ ಥ್ರಿಲ್ ಅಂದ್ರೆ ಯಾವಾಗ್ಲೂ ಇಷ್ಟ ಅಂತ. ಅದ್ರಲ್ಲೂ ನೀವು ನನ್ ಜೊತೆ ಇದ್ಮೇಲೆ ನನಗೇನ್ ಭಯ? ನಿಜ ಹೇಳ್ಬೇಕು ಅಂದ್ರೆ ನಾವ್ ಈ ಮನೇಲಿ ಇರ್ತೀವಿ ಅಂತ ಅನ್ನೋದೇ ತುಂಬಾ ಎಕ್ಸೈಟ್ ಆಗ್ತಿದೆ. ಸತ್ಯ ಹೇಗಿದೆ? ಇಟ್ಸ್ ಸಚ್ ಅ ಹ್ಯೂಜ್ ಹೌಸ್. ಇದು ಹಾಲು, ಕಿಚನ್, ಇಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ. ಬೆಡ್ರೂಮ್ ಅಲ್ಲಿ ಬಾ ತೋರಿಸ್ತೀನಿ. ವಾವ್, ಬ್ಲಾಕ್ ವುಡನ್ ಪಿಲ್ಲರ್ಸ್, ಮಾರ್ಬಲ್ ಫ್ಲೋರಿಂಗ್, ತುಂಬಾ ಚೀಪ್ ಆಗಿ ಸಿಕ್ಕಿದೆ ಅಲ್ವಾ? ಅದು ಕಾರಣ ಇದೆಯಲ್ಲ. ಓ ಯಾ, ಎಲ್ಲಿ ನೋಡ್ತಾ ಇದೀಯಾ? ಮನೆ ಹಿಂದೆ ಸ್ಮಶಾನ ಇದೆ ಅಂದ್ರಲ್ಲ, ಅದನ್ನ ನೋಡಕ್ ಹೋಗ್ತಾ ಇದ್ದೀನಿ. ನೀನ್ ಮನೆ ನೋಡಕ್ ಬಂದ ಇಲ್ಲ ಸ್ಮಶಾನ ನೋಡಕ್ ಬಂದ? ಈ ಮನೆಗೊಂದು ಪ್ಲಸ್ ಪಾಯಿಂಟ್ ಇದೆ ಗೊತ್ತಾ? ಏನು? ಅಲ್ಲಿ ಯಾರು ಮನೆ ಕಟ್ಟಲ್ಲ. ಅಲ್ಲಿಂದ ಗಾಳಿ ತಂಪಾಗಿ ಬೀಸುತ್ತೆ. ನಿನ್ನ ಹತ್ರ ಇಷ್ಟ ಆಗಿದೆ ಇದು. ನಿನ್ ಕ್ಯೂರಿಯಾಸಿಟಿ, ಅಡ್ವೆಂಚರು, ಬಂಡ ಧೈರ್ಯ. ಹಾಗಾದ್ರೆ ಮನೆಗೆ ಅಡ್ವಾನ್ಸ್ ಕೊಟ್ಬಿಡ್ಲಾ? ಇನ್ನೂ ಕೊಟ್ಟಿಲ್ವಾ? ನಿನ್ ಪರ್ಮಿಷನ್ಗೋಸ್ಕರ ವೇಟಿಂಗ್ ಚಿನ್ನ. ನೋ ವೇಟಿಂಗ್, ನೋ ವೇಸ್ಟಿಂಗ್ ಟೈಮ್. ಬೇಗ ಕೊಡಿ, ಅಡ್ವಾನ್ಸ್ ಕೊಡಿ. ಅದೇ ಕೊಟ್ಟಿದ್ದು. ಹಲೋ ಶಿವ. ಹಲೋ ಮಾ, ಹೇಗಿದ್ಯಾ ಹೊಸ ಮನೆ? ಮನೆ 7 ಮಾಡಿಸ್ದಂಗಿದ್ಯಮ್ಮ. ಸತ್ಯಾಗೂ ಇಷ್ಟ ಆಯ್ತು. ನಮ್ಮಿಬ್ರ ಬಗ್ಗೆ ನೀ ಯೋಚನೆ ಮಾಡಬೇಡ ಅಮ್ಮ. ನೀನ್ ಯಾವಾಗ ಬೇಕಾದ್ರೂ ಫೋನ್ ಮಾಡು. ಆದ್ರೆ ಅಡ್ಗೆ ವಿಷಯದಲ್ಲಿ ಮಾತ್ರ ಕೊರಿಬೇಡ. ಲಾರ್ಡ್ ಇಲ್ದೆ ತಿರುಪತಿನಾ? ವಿಕೆಟ್ ಇಲ್ದೆ ಕ್ರಿಕೆಟ್? ಅಡಿಗೆ ಇಲ್ದೆ ಅನಸೂಯನಾ? ಅಮ್ಮ, ನಿನ್ ಪಂಚ್ ಕೇಳಿ ಕೇಳಿ ಕಿವಿಲಿ ಇಂಚಿಂಚ ರಕ್ತ ಬರ್ತಾ ಇದೆ. ಪಂಚ್ ಇಂಚ್? ಇದು ಒಳ್ಳೆ ಪಂಚಲ್ಲ. ಅಂದ್ರೆ ಇನ್ನೊಂದು ಹೇಳ್ತೀನಿ. ಅಮ್ಮ ಸತ್ಯ ಕೊಡ್ತೀನಿ, ಮಾತಾಡು. ಹಲೋ ಅಮ್ಮ. ನೋಡ್ದೇನಮ್ಮ, ಅಡಿಗೆ ಬಗ್ಗೆ ಹೇಳ್ಬೇಡ ಅಂತಾನೆ. ಮುತ್ತು ಕೊಡೋಳ್ ಬಂದಾಗ ತುತ್ತು ಕೊಟ್ಟೋಳ್ನ ಮರೆಯೋದು ಅಂದ್ರೆ ಇದೆ. ಅಮ್ಮ, ನಿಮ್ ಮಗ ನಿಮ್ಮನ್ ಮರೆಯೋದಾ? ನಿಮ್ ವಾಯ್ಸ್ ಕೇಳಿದ್ರೇನೆ ಅವ್ರ ಮುಖದಲ್ಲಿ ಕಳೆ ಬರುತ್ತೆ. ಹೌದಾ? ಸರಿ ಸರಿಮಾ, ಹೊಸ ಮನೆ ಹೋಗಿದ್ದೀರಾ? ಡಿಸ್ಟರ್ಬ್ ಮಾಡೋಲ್ಲ ನಾನು, ಟೈಮ್ ವೇಸ್ಟ್ ಮಾಡೋಲ್ಲ. ಎಂಜಾಯ್. ಥ್ಯಾಂಕ್ಸ್ ಮಾ. ರೀ, ಅಮ್ಮ ಮಗ ಅಂದ್ರೆ ನಿಮ್ ಹಾಗೆ ಇರ್ಬೇಕು.
ಈ ವಯಸ್ಸಿನಲ್ಲೂ ಅವ್ರು ಟಿವಿ ಶೋ ನಡೆಸೋದು, ನೀವ್ ಸಪೋರ್ಟ್ ಮಾಡೋದು ನಂಗೆ ತುಂಬಾ ಇಷ್ಟ ಆಯ್ತು. ಸತ್ಯ, ಅಪ್ಪ ಹೋದ್ಮೇಲೆ ಅಮ್ಮ ತುಂಬಾ ಡಲ್ ಆಗ್ಬಿಟ್ರು. ಯಾವ್ದ್ರಲ್ಲೂ ಆಸಕ್ತಿ ಇರ್ಲಿಲ್ಲ. ಅವ್ರ ಲವ್ಲವಿಕೆಯಾಗಿರ್ಲಿ ಅಂತ ನಾನೇ ಈ ಐಡಿಯಾ ಕೊಟ್ಟೆ. ನೌ ಶಿ ಇಸ್ ವೆರಿ ಹ್ಯಾಪಿ. ವಯಸ್ಸಾದ್ಮೇಲೆ ಹೆತ್ತವ್ರಿಗೆ ಮಕ್ಕಳ ಗತಿ ಜಾಸ್ತಿ ಇರುತ್ತೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾದ್ದು ನಮ್ ಕರ್ತವ್ಯ ಅಲ್ವಾ? ಹೆತ್ತವ್ರಿಗೆ ವಯಸ್ಸಾಯ್ತು ಅಂತ ಮಕ್ಕಳು ಆಶ್ರಮ ಕಳಿಸ್ಬಿಡ್ತಾರೆ. ಆದ್ರೆ ನೀವ್ ನಿಜವಾಗ್ಲೂ ಗ್ರೇಟ್. ಸತ್ಯ 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 So, you want to know about Rahim. ಅವನ್ ಸಾವು ಸೂಸೈಡಾ ಇಲ್ಲ ಮರ್ಡರಾ? ಇಟ್ಸ್ ಅ ಕನ್ಫರ್ಮ್ ಮರ್ಡರ್. ಎಸ್, ಇಟ್ಸ್ ಅ ಪ್ರೀ ಪ್ಲಾನ್ ಮರ್ಡರ್. ರಹೀಮ್ನ ಯಾರೋ ಕೊಂದಿದ್ದಾರೆ. ಅದ್ ಯಾರು ಅಂತ ಕಂಡುಹಿಡಿಬೇಕು. ಅಂಡ್ ದ್ಯಾಟ್ಸ್ ಯೋರ್ ಜಾಬ್. ಯಾಕೆ ಹೀಗ್ ನೋಡ್ತಿದ್ದೀರಾ? ನಮ್ಮಲ್ಲಿ ಯಾವ ಮುಚ್ಚುಮರೆ ಇರಬಾರ್ದು ಅಂತ ನೀವೇ ಹೇಳಿದ್ರಿ. ಆದ್ರೆ ನೀವೇ ಮುಚ್ಚಿಟ್ಟಿದ್ದೀರಿ. ನಿಮ್ ಡ್ರೆಸ್ನ ವಾರ್ಡ್ರೋಬಲ್ ಸೆಟ್ ಮಾಡ್ತಿರೋ ಟೈಮಲ್ಲಿ ನಿಮ್ ಬಾಕ್ಸ್ ಅಲ್ಲಿರೋ ಸ್ಪೇಸ್ ಅಲ್ಲಿ ಈ ಕನ್ಫರ್ಮೇಶನ್ ಲೆಟರ್ ಸಿಕ್ತು. ಸೊ ಯು ಆರ್ ನಾಟ್ ಎನ್ ಎಕ್ಸ್ಪೋರ್ಟರ್, ಯು ಆರ್ ಎನ್ ಎಕ್ಸ್ಪರ್ಟ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಯಾ, ಐ ಆಮ್ ಎ ಸಿಡಿ ಆಫೀಸರ್. ನಮ್ಮಮ್ಮ ಅಲ್ಲದೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ಏನ್ ಮಾಡ್ಲಿ, ನನ್ನ ಕೆಲಸನೇ ಹಾಗೆ. ಐ ಆಮ್ ಸಾರಿ. I'm so proud to be the wife of a CID officer. Again, there's a thrill in my life. ಅದ್ ಸರಿ, ಇದು ಮರ್ಡರ್ ಅಂತ ಹೇಗೆ ಹೇಳ್ತೀಯ? ಮರ್ಡರ್ ಆಗಿದ್ರೆ ತಾನೇ ನಿಮ್ ತಲೆ ಕೆಲ್ಸ ಇರುತ್ತೆ. ಪ್ರತಿದಿನ ಥ್ರಿಲ್ಲಿಂಗ್ ಇರುತ್ತೆ. ಸೂಸೈಡ್ ಅಂದ್ರೆ ಟುಸ್ ಆಗ್ಬಿಡತ್ತೆ. ನೀವ್ ಒಂದೊಂದೇ ಕ್ಲೂ ಹೇಳ್ತಿದ್ದ ಹಾಗೆ ಮುಂದೇನು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದಲ್ಲ. ಥ್ರಿಲ್ಲರ್ ಸಿನಿಮಾ ಹಾಗೆ. ಗಂಡನ್ ಜಾಬ್ ರಿಸ್ಕಿ ಆಗಿದ್ರೆ ಹೆಂಡತಿ ಆದೊಳಗೆ ಪ್ರತಿದಿನ ಟೆನ್ಷನ್ ಇರುತ್ತೆ. ಬಟ್ ಯು ಆರ್ ಯುನಿಕ್, ಯು ನೋ. ಇವನ್ ಐ ಆಮ್ ಲಕ್ಕಿ ಟು ಹ್ಯಾವ್ ಎ ವೈಫ್ ಲೈಕ್ ಯು. ಆಮೇಲೆ ಇನ್ನೊಂದು ವಿಷಯ, ದಯವಿಟ್ಟು ನನ್ನ ಕೆಲಸದ ವಿಷಯನ ಸೀಕ್ರೆಟ್ ಇಟ್ಕೋ. ನಿಮ್ ಮನೆಯವ್ರಿಗೆ ಆಗ್ಲಿ ಫ್ರೆಂಡ್ಸ್ಗೆ ಆಗ್ಲಿ ಯಾರಿಗೂ ಹೇಳ್ಬೇಡ ಪ್ಲೀಸ್. ಡೋಂಟ್ ವರಿ, ಇದ್ ನಿಮ್ಗಷ್ಟೇ ಅಲ್ಲ, ನನ್ಗೂ ಸೇಫ್. ನಾನು ಯಾರಿಗೂ ಹೇಳಲ್ಲ. ಸೋ ಸ್ವೀಟ್.